ನ್ಯೂಸ್ ಬರ್ತಾ ಇದೆ. ಅಕ್ರಮ ಗಣಿ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ. OMC ಗಣಿ ಹಗರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ. ಸಿಬಿಐ ಕೋರ್ಟ್ನಿಂದ ಜನಾರ್ದನ ರೆಡ್ಡಿಗೆ ಶಾಕ್. ಈಗಾಗಲೇ OMC ಗಣಿ ಹಗರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಹೇಳಿ ಕೋರ್ಟ್ ಆದೇಶವನ್ನ ಮಾಡಿದೆ. ಈ ಮೂಲಕ ಸಿಬಿಐ ಕೋರ್ಟ್ನಿಂದ ಜನಾರ್ದನ ರೆಡ್ಡಿ ಶಾಕ್ಗೆ ಒಳಗಾಗಿದ್ದಾರೆ. ರಾಜ್ಯದ 29 ಲಕ್ಷ ಕೋಟಿ ಟನ್ ಅದಿರು ಕದ್ದ ಆರೋಪ ಜನಾರ್ದನ ರೆಡ್ಡಿಯ ಮೇಲಿತ್ತು. 3.5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಜನಾರ್ದನ ರೆಡ್ಡಿ ಅನುಭವಿಸಿದ್ರು. ಇದೀಗ 16 ವರ್ಷದ ಬಳಿಕ ಅಪರಾಧಿ ಎಂದು ಕೋರ್ಟ್ ತೀರ್ಪನ್ನ ಮಾಡಿದೆ. ಇದರಲ್ಲಿ ಯಾರ್ಯಾರು ಆರೋಪಿಗಳಾಗಿದ್ರು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ A1 ಶ್ರೀನಿವಾಸ್ ರೆಡ್ಡಿ, A2 ಜನಾರ್ದನ ರೆಡ್ಡಿ, A3 ರಾಜಗೋಪಾಲ್ ರೆಡ್ಡಿ. ಇದೀಗ ಕೋರ್ಟ್ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. OMC ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಹೇಳಿ ಸಿಬಿಐ ಕೋರ್ಟ್ ಆದೇಶವನ್ನ ಮಾಡಿದ್ದು. ಈ ಮೂಲಕ ಜನಾರ್ದನ ರೆಡ್ಡಿಗೆ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು. ಈಗಾಗಲೇ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಒಂದು ಪ್ರಕರಣ ಆದ ಬಳಿಕ ಆ ಜೈಲಿಗೆ ಹೋದ ಬಳಿಕ 3 ವರ್ಷಗಳ ಕಾಲ ಜನಾರ್ದನ ರೆಡ್ಡಿ ಶಿಕ್ಷೆಯನ್ನ ಅನುಭವಿಸಿದ್ರು. ಆಲ್ಮೋಸ್ಟ್ 3 ರಿಂದ 3.5 ವರ್ಷಗಳ ಕಾಲ. ಆ ನಂತರ ಜಾಮೀನು ಪಡ್ಕೊಂಡು ಹೊರಗೆ ಬಂದಿರುವುದು. ಇಂತಹ ಸಂದರ್ಭದಲ್ಲಿ ಇದೀಗ ಜೈಲು ಶಿಕ್ಷೆ ಅನುಭವಿಸಿದಂತಹ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಹೇಳಿ ಕೋರ್ಟ್ 16 ವರ್ಷಗಳ ಬಳಿಕ ಇದೀಗ ತೀರ್ಪನ್ನ ಕೊಟ್ಟಿದೆ. ಅಕ್ರಮ ಗಣಿಗಾರಿಕೆಯಿಂದ 884 ಕೋಟಿ ಆದಾಯವನ್ನ ಪಡೆದಿರುವಂತಹ ಆರೋಪ ಕೂಡ ಜನಾರ್ದನ ರೆಡ್ಡಿಯ ವಿರುದ್ಧ ಇದೆ. ಈ ಒಂದು ಪ್ರಕರಣದಲ್ಲಿ A1 ಶ್ರೀನಿವಾಸ್ ರೆಡ್ಡಿ, A2 ಜನಾರ್ದನ ರೆಡ್ಡಿ, A3 ರಾಜಗೋಪಾಲ್ ರೆಡ್ಡಿ. ಹಾಗಾಗಿ ಇದೀಗ ಕೋರ್ಟ್ ಇದರಲ್ಲಿ ಯಾರ್ಯಾರು ಅಪರಾಧಿಗಳು ಅಂತ ಹೇಳಿದೆ. ಪ್ರಮುಖವಾಗಿ ಅಲಿಖಾನ್ ಹೆಸರು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಈ ಪ್ರಕರಣದಲ್ಲಿ A4 ಅಲಿಖಾನ್ ಆಗಿರೋದು ಜನಾರ್ದನ ರೆಡ್ಡಿಯ ಆಪ್ತ. ಜನಾರ್ದನ ರೆಡ್ಡಿ ಎಲ್ಲಾ ವ್ಯವಹಾರಗಳನ್ನು ಕೂಡ ನೋಡ್ಕೊಳ್ತಾ ಇದ್ದವನು. ಇದೀಗ ಆತ ಕೂಡ ಅಪರಾಧಿ ಅಂತ ಹೇಳಿ ಸಿಬಿಐ ಕೋರ್ಟ್ ಇದೀಗ ಆದೇಶವನ್ನ ಕೊಟ್ಟಿದೆ. ಈ ಮೂಲಕ ಜನಾರ್ದನ ರೆಡ್ಡಿಗೆ ಶಾಕ್ ಮೇಲೆ ಶಾಕ್. ಈಗಾಗಲೇ ಈ ಒಂದು ಪ್ರಕರಣ ಆದ ನಂತರ ಜನಾರ್ದನ ರೆಡ್ಡಿ ಅವರು ಇದೀಗ ಪಕ್ಷವನ್ನ ಸ್ಥಾಪಿಸಿ ಇದೀಗ ಶಾಸಕರು ಕೂಡ ಆಗಿರುವಂತದ್ದು. ಆದ್ರೆ ಈ ಮೂಲಕ ಇದೀಗ ಕೋರ್ಟ್ ಏನು ಇಂತಹ ಒಂದು ಆದೇಶವನ್ನ ಕೊಟ್ಟಿದೆ, ಅಪರಾಧಿ ಅನ್ನೋದನ್ನ ಇದೀಗ ಕೋರ್ಟ್ ಹೇಳಿದೆ. ಈ ಮೂಲಕ ಜನಾರ್ದನ ರೆಡ್ಡಿಗೆ ಶಾಕ್ ವಿಚಾರ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಸಂಕಷ್ಟದ ವಿಚಾರ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಈ ಪ್ರಕರಣದಲ್ಲಿ ನಿಗದಿಗಿಂತ ಹೆಚ್ಚು ಅದಿರು ತೆಗೆದ ಪ್ರಕರಣ ಇದು. 884 ಕೋಟಿ ಇದೇ ಗಣಿಗಾರಿಕೆಯಿಂದ ಆದಾಯ ಪಡೆದಿದ್ದಂತಹ ಆರೋಪ ಕೂಡ ಇತ್ತು. OMCಯ ಅದಿರು ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಗಣಿ ಹಗರಣದಲ್ಲಿ ಜನಾರ್ದನ ರೆಡ್ಡಿ ಅವರು ಈ ಹಿಂದೆ 29 ಲಕ್ಷ ಕೋಟಿ ಟನ್ ಅದಿರನ್ನ ಕದ್ದಂತಹ ಆರೋಪ ಕೂಡ ಇತ್ತು. ಆ ಸಂದರ್ಭದಲ್ಲೇ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಆನಂತರ ಇದೇ ಪ್ರಕರಣದಲ್ಲಿ 3.5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ರೆಡ್ಡಿ ಅನುಭವಿಸಿದ್ರು. ಆನಂತರ ಜಾಮೀನಿನ ಮೇಲೆ ಹೊರಬಂದಿದ್ರು. ಆದರೆ ಇದೀಗ ಈ ಪ್ರಕರಣ 16 ವರ್ಷದ ಬಳಿಕ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈ ಒಂದು ಪ್ರಕರಣದಲ್ಲಿ 3.5 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದಂತಹ ಜನಾರ್ದನ ರೆಡ್ಡಿಗೆ ಇದೀಗ ಕೋರ್ಟ್ ಮತ್ತೊಂದು ಶಾಕ್ ಕೊಟ್ಟಿದೆ. ಅಪರಾಧಿ ಅಂತ ಹೇಳಿ ಸೂಚನೆಯನ್ನ ಕೂಡ ಆದೇಶವನ್ನ ಕೂಡ ಕೊಟ್ಟಿದೆ. ಇಡೀ ಪ್ರಕರಣವನ್ನ ಹಿನ್ನೆಲೆಯನ್ನ ಹೇಳ್ತಾ ಹೋಗೋದಾದ್ರೆ ಈ ಮೂಲಕ ಜನಾರ್ದನ ರೆಡ್ಡಿಗೆ ಯಾವ ರೀತಿಯ ಸಂಕಷ್ಟ ಈಗ ಆರಂಭ ಆಗಿದೆ? ನವಿತಾ, ಖಂಡಿತವಾಗಿ ಕೂಡ ಅಕ್ರಮ ಗಣಿಗಾರಿಕೆ ಪ್ರಕರಣ ಏನಿದೆ ಮೊದಲಿಂದನೂ ಕೂಡ ಮುಳುವಾಗಿತ್ತು ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ. ಸದ್ಯ ಹಾಲಿ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಸದ್ಯ ರಾಜಕೀಯ ಪರಿಸ್ಥಿತಿ ಬದಲಾಗಿದೆ. ಅವರು ಪಕ್ಷೇತರವಾಗಿ ನಿಂತ್ಕೊಂಡು ಸ್ಪರ್ಧೆ ಮಾಡಿ ಈಗ ಗಂಗಾವತಿಯಿಂದ ಶಾಸಕರಾಗಿದ್ದಾರೆ. ಆದರೆ ಅವರ ಅಕ್ರಮ ಗಣಿಗಾರಿಕೆಯ ಪ್ರಕರಣದ ಮುಳು ಏನಿದೆ ಅದು ಈಗ ನಿರಂತರವಾಗಿ ಮುಂದುವರೆದಿರೋದು ನಾಂಪಲ್ಲಿಯಲ್ಲಿ. ಯಾಕಂದರೆ ಮೊದಲು ಅವರಿಗೆ ಒಬಳಾಪುರ ಮೈನಿಂಗ್ ಕಂಪನಿ ಅಲ್ಲಿ ಅಕ್ರಮ ಅದಿರು ನಾಪತ್ತೆ ಅಂದರೆ ಅಕ್ರಮವಾಗಿ ಅದರನ್ನು ಸಾಗಾಟ ಮಾಡಿರುವಂಥ ಪ್ರಕರಣ ಏನಿದೆ ಅದು 1 ಮೆಟ್ರಿಕ್ ಟನ್ ಅಲ್ಲ, 2 ಮೆಟ್ರಿಕ್ ಟನ್ ಅಲ್ಲ, ಬರೋಬ್ಬರಿ 29,000 ಕೋಟಿ ಮೆಟ್ರಿಕ್ ಟನ್ನ ಏನು ನಾಪತ್ತೆ ಮಾಡಿರೋದು. ಅಂದರೆ ಅದನ್ನು ಸಾಗಾಟ ಮಾಡಿರುವಂಥ ಹಿನ್ನೆಲೆಯಲ್ಲಿ A2 ಆರೋಪಿ ಆಗಿರುವಂಥ ಜನಾರ್ದನ್ ರೆಡ್ಡಿಗೆ ಈಗ ಆಂಧ್ರದಲ್ಲಿರುವಂಥ ಸಿಬಿಐ ಕೋರ್ಟ್ ಈಗ ಅಪರಾಧಿ ಅಂತ ಹೇಳಿ ಸೂಚನೆ ನೀಡಿದೆ. A1ನಿಂದ ಹಿಡಿದು A5ವರೆಗೂ ಅವರ ಸಹಚರರೆಲ್ಲರೂ ಕೂಡ ಇದ್ದಾರೆ. ಅದರಲ್ಲಿ ಶ್ರೀನಿವಾಸ ರೆಡ್ಡಿ ಇರ್ಬೋದು, ಗೋಪಾಲ್ ರೆಡ್ಡಿ ಇರ್ಬೋದು, ಅದರ ಜೊತೆಗೆ ಅವರ ಆಪ್ತರಾದಂಥ ಅಲಿಖಾನ್ ಇರ್ಬೋದು. ಸೊ 16 ವರ್ಷದ ಬಳಿಕ ಈಗ ಆರೋಪಿ ಮಾತ್ರ ಇದೆ, ಆರೋಪಿ ಅಂತಲೇ ಹೇಳಿಕೊಂಡು ಅವರು ರಾಜಕಾರಣವನ್ನು ಮಾಡ್ತಾಯಿದ್ರು. ನಾನು ಇದರಲ್ಲಿ ಅಪರಾಧಿ ಏನಲ್ಲ, ಸಾಕಷ್ಟು ಗುರುತರವಾದಂಥ ಆರೋಪಗಳಿದ್ದಾವೆ. ಆದರೆ ಅವೆಲ್ಲ ಆರೋಪಗಳಿಂದನೂ ಕೂಡ ನಾನು ಹೊರಬರ್ತೇನೆ ಅಂತ ಹೇಳಿ ಹೇಳಿಕೆಗಳನ್ನು ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನು ನೀಡುವ ಸಂದರ್ಭದಲ್ಲಿ
ಹೇಳ್ಕೊಂಡೇ ಬರ್ತಾ ಇದ್ರು. ಆದರೆ ಈಗ CBI ಕೋರ್ಟ್ ಮತ್ತೊಮ್ಮೆ ಅಪರಾಧಿ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಈ ಹಿನ್ನೆಲೆಯಲ್ಲಿ 16 ವರ್ಷದ ಬಳಿಕ ಮತ್ತೆ ಅವರು ಈಗ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಈ ಹಿಂದೆ 3.5 ವರ್ಷ ಆಂಧ್ರದಲ್ಲಿರುವಂಥ ನಾಂಪಲ್ಲಿ ಜೈಲೇನಿದೆ ಅಲ್ಲಿ ಅವರು ಸೆರೆವಾಸವನ್ನು ಕೂಡ ಅನುಭವಿಸಿದ್ರು. ಆಂಧ್ರದ ನಾಂಪಲ್ಲಿ ಜೈಲಿನಿಂದ ಹಿಡಿದು ಈಗ ಚಂಚಲ್ಗೂಡ ಜೈಲಿನಿಂದ ಹಿಡಿದು ಆ ನಂತರ ಬೆಂಗಳೂರಿಗೂ ಕೂಡ ಬೆಂಗಳೂರಿನ ಜೈಲಿಗೆ ಶಿಫ್ಟ್ ಮಾಡಿ ಅಂತಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಆ ನಂತರ ಬೆಂಗಳೂರು ಜೈಲಿಗೂ ಕೂಡ ಶಿಫ್ಟ್ ಆದರು. ಆದರೆ ಇವ್ರ ಮೇಲೆ ಇದ್ದಂಥ ಪ್ರಕರಣಗಳು ಒಂದಲ್ಲ ಎರಡಲ್ಲ, ಭಾಳಷ್ಟು ಪ್ರಕರಣಗಳಿದ್ದಾವೆ. ಈಗಿರುವಂಥ ಪ್ರಕರಣ ಏನಿದೆ, ಓಬಳಾಪುರಂ ಮೈನಿಂಗ್ ಕಂಪನಿ ಅಂದರೆ OMC ಪ್ರಕರಣದಲ್ಲಿ ಆರೋಪಿ ಅಂತ ಏನು ಅಪರಾಧಿ ಅನ್ನೋದು ಸಾಬೀತಾಗಿದೆ. ಇದ್ರ ಜೊತೆಗೆ ಇನ್ನಷ್ಟು ಬೇರೆ ಬೇರೆ ಪ್ರಕರಣಗಳು ಕೂಡ ಇದ್ದಾವೆ. ಬೇಲಿಕೇರಿ ಅದ್ರ ನಾಪತ್ತೆ ಪ್ರಕರಣ ಇರ್ಬೋದು, ಅದ್ರ ಜೊತೆಗೆ ಅಕ್ರಮ ಗಣಿಗಾರಿಕೆ ಪ್ರಕರಣ ಇರ್ಬೋದು, ಮತ್ತು ಅಕ್ರಮ ಅದಿರನ್ನು ಸಾಗಾಟ ಮಾಡಿರುವಂಥ ಬೇರೆ ಬೇರೆ ಪ್ರಕರಣಗಳಿದ್ದಾವೆ. ಈ ಪ್ರಕರಣಗಳಲ್ಲೂ ಕೂಡ ಕೆಲವು ಸುಪ್ರೀಂ ಕೋರ್ಟಲ್ಲಿ ತನಿಖೆಯನ್ನು ಕೂಡ ನಡೀತಾ ಇದೆ. ಈ ಓಬಳಾಪುರಂ ಮೈನಿಂಗ್ ಕಂಪನಿ ಏನಿದೆ, ಬಳ್ಳಾರಿ ಗಡಿ ಭಾಗ ಅಂದರೆ ಆಂಧ್ರ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿರುವಂಥ ಈ ಪ್ರಕರಣದಲ್ಲಿ ಮೊದಲು ದೂರನ್ನು ಕೂಡ, ಯಾಕಂದರೆ ಟಪಾಲ್ ಗಣೇಶ್ ಸೇರಿದಂತೆ ಅಲ್ಲಿರುವಂಥ ಸಾಮಾಜಿಕ ಹೋರಾಟಗಾರರು ಮತ್ತು ಅವರು ಗಣಿ ಉದ್ಯಮನೂ ಕೂಡ ಆಗಿದ್ದರು. ಮೊದಲು ಈ ರೀತಿ ಏನು ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಗಣಿಗಾರಿಕೆ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಅದರನ್ನು ಸಾಗಾಟನೂ ಕೂಡ ಮಾಡ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಿ ಅಂಥೇಳಿ ಎರಡೂ ಸರ್ಕಾರಕ್ಕೆ, ಆಗಿನಿರುವಂಥ ರಾಜ್ಯ ಸರ್ಕಾರಕ್ಕೆ ಮತ್ತು ಆಂಧ್ರದಲ್ಲಿರುವಂಥ ಸರ್ಕಾರಕ್ಕೂ ಕೂಡ ದೂರನ್ನು ನೀಡಿದರು. ಹಿನ್ನೆಲೆಯಲ್ಲಿ CBI ಕೂಡ ತನಿಖೆಯನ್ನು ಮಾಡಿತ್ತು, ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆಯನ್ನು ಮಾಡಿತ್ತು. ಸೊ ಈಗ CBI ಕೋರ್ಟ್ ಈಗ ಅಪರಾಧಿ 2 ಪ್ಲೇಸಲ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಅಪರಾಧಿ ಅಂತ ಹೇಳಿ ಸೂಚಿಸಿದೆ. ಈ ಮೂಲಕ ರಾಜಕೀಯವಾಗಿ ಮತ್ತೆ ಅವರು ಮೇಲೆ ಎದ್ದೇಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು ರಾಜ್ಯಕ್ಕೆ. ಯಾಕಂದರೆ BJPನೂ ಕೂಡ ಅವರನ್ನು ಸೇರಿಸ್ಕೊಳ್ಳುವಂಥ ಪ್ರಯತ್ನವೂ ಕೂಡ ಈ ಹಿಂದೆ ಮಾಡಿದ್ದಿಲ್ಲ. ಸ್ವತಃ ಅಮಿತ್ ಶಾ ಅವರು ಕೂಡ ಹೇಳಿದ್ದು, ನಮ್ಮ BJP ಪಾರ್ಟಿಗೂ ಮತ್ತು ಜನಾರ್ದನ್ ರೆಡ್ಡಿ ಅವ್ರಿಗೂ ಸಂಬಂಧ ಇಲ್ಲ ಅಂಥೇಳಿ ಈ 2-3 ವರ್ಷದ ಹಿಂದೆ ಕಲಬುರಗಿಯಲ್ಲಿ ನೀಡಿದಂಥ ಸ್ಟೇಟ್ಮೆಂಟು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಆನಂತರ ನಡೆದಂಥ ರಾಜಕೀಯ ಬದಲಾವಣೆಗಳು, ಪಲ್ಲಟಗಳಲ್ಲಿ ಅವರು BJPಯ ಮೊರೆ ಹೋಗುವುದು ಭಾಳ ಸ್ಪಷ್ಟವಾಗಿ ಕಂಡುಬಂತು. ಕಳೆದ ಚುನಾವಣೆಯಲ್ಲಿ ಅವರು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಕೂಡ ಮಾಡಿದ್ರು, ಒಂದು ಇಂಡಿಪೆಂಡೆಂಟ್ ಪಾರ್ಟಿಯನ್ನು ಕೂಡ ಮಾಡಿದ್ರು. ಆದರೆ ಅದರಲ್ಲಿ ಸಕ್ಸಸ್ಸನ್ನು ಕಾಣಲಿಲ್ಲ. ಕೊನೆಗೆ ಅವರು BJPಗೆ ನಾವು ಮರ್ಜ್ ಆಗಿದ್ದೇವೆ, BJPಗೆ ಸಹಕಾರನ ಕೊಡ್ತೇವೆ, ಬೆಂಬಲವನ್ನು ಕೊಡ್ತೇವೆ ಅಂತೇಳಿ BJPಯ ಸಖ್ಯವನ್ನು ಬೆಳೆಸಲಿಕ್ಕೆ ಅವರು ಮುಂದಾದರು. ಇಂಥ ಹೊತ್ತಲ್ಲಿ ಈಗೆಲ್ಲವೂ ಕೂಡ ಪಾಸಿಟಿವ್ ಆಗಿ ಎಲ್ಲದೂ ಜನಾರ್ದನ್ ರೆಡ್ಡಿ ಅವರ ಪರವಾಗಿ ಆಗ್ತಿದೆ ಅನ್ನುವಂಥ ಹೊತ್ತಲ್ಲಿ ಈಗ ಮತ್ತೆ ಅಕ್ರಮ ಗಣಿಗಾರಿಕೆಯ ಪ್ರಕರಣ ಏನಿದೆ ಅವರನ್ನು ಮತ್ತೆ ಮಗ್ಗಲ ಮುಳ್ಳಾಗಿ ಅವ್ರನ್ನ ಹೆಚ್ಚು ತೊಂದರೆಯನ್ನು ಕೊಡ್ತಾ ಇದೆ. OMC ಪ್ರಕರಣದಲ್ಲಿ ಈಗ CBI ಕೋರ್ಟ್ ಆರೋಪಿ ಇನ್ನು ಜನಾರ್ದನ್ ರೆಡ್ಡಿ ಅವ್ರನ್ನ ಅಪರಾಧಿ ನಂಬರ್ 2 ಅಂಥೇಳಿ ಈಗ ಸೂಚನೆಯನ್ನು ಕೂಡ ನೀಡಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಈಗಾಗಲೇ OMC ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಅಂದ್ರೆ ಈಗಾಗಲೇ ಈ ಒಂದು ಕೋರ್ಟ್ CBI ಕೋರ್ಟ್ ಇದೀಗ ಅಪರಾಧಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಹಾಗಾದ್ರೆ ಈಗ ಶಾಸಕರಾಗಿರುವಂತಹ ಗಂಗಾವತಿ ಶಾಸಕರು ಜನಾರ್ದನ ರೆಡ್ಡಿ ಅವರ ಭವಿಷ್ಯ ಏನಾಗತ್ತೆ? ಅಕ್ರಮ ಗಣಿಗಾರಿಕೆಯ ಕೇಸಲ್ಲಿ ಇದೀಗ ಜನಾರ್ದನ ರೆಡ್ಡಿ ಅಪರಾಧಿ. ಈಗಾಗಲೇ ಅಪರಾಧಿ ನಂಬರ್ 2 A2 ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಅಪರಾಧಿ ಅಂತ ಹೇಳಿ ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ. CBI ಕೋರ್ಟ್ ತೀರ್ಪನ್ನ ನೀಡಿದೆ.